SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅನ್ಕೋತೀನಿ. ಯಾರು ಇಷ್ಟ ಆಗ್ತಿದ್ದಾರೆ ನಿಮಗೆ? ಅಲ್ಲ, ನಿಮಗೆ ಗೊತ್ತು, ನೀವು ಯಾರು ಇಷ್ಟ ಅಂತ ಕೇಳೋಕ್ಕಿಂತ ಮುಂಚೆನೇ ಈಗ ಸೋಷಿಯಲ್ ಮೀಡ್ಯಾದೆಲ್ಲ ಒಬ್ಬಂದೇ ಹವ, ಗಿಲ್ಲಿ. ಗಲ್ಲಿಲೂ ಒಂದೇ ಹೆಸರು ಅಂದರೆ ಗಿಲ್ಲಿ ಅಷ್ಟೇ. ಈಗ ಅವ್ರು ಮಾಡೋವಂಥ ಕಾಮಿಡಿ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು. ಈಗ ಬಿಗ್ ಬಾಸ್ 12ರಲ್ಲಿ ಸುದೀಪ್ ಅಣ್ಣ ಹೋಸ್ಟಿಂಗ್ ಮಾಡ್ತಾ ಇದ್ದೀರಲ್ವ, ಎಷ್ಟೋ ಇದಾದಮೇಲೆ ಮತ್ತೆ ಮಾಡ್ತಿರಲ್ವ. ಈ ಗಿಲ್ಲಿಗೋಸ್ಕರನೇ ಬಂದರೆ ಅನ್ನಿಸ್ತಾ ಇದೆ. ಯಾಕೆಂದರೆ ಖುಷಿ ಆಗ್ತಾಯಿದೆ. ದೇವಣೆ ಅಷ್ಟು ಗಿಲ್ಲಿ ಎಲ್ಲದರಲ್ಲೂ ಎಲ್ಲ ಕಡೆ, ಯಾಕೆಂದರೆ ಡೆವಿಲರು ಮಾಡಿದ್ದಾರೆ ಅಲ್ವಾ. ಅವ್ರ ಕ್ರೇಜ್ ಹೆಂಗಿದೆ ಅಂದರೆ ಈ ಬಿಗ್ ಬಾಸ್ ಪ್ರತಿಯೊಬ್ಬರು ಒಬ್ಬ ಕಾಮನ್ ಪೀಪಲಿಂದ ಹಿಡಿದು ಒಬ್ಬ ಮಿಡಲ್ ಕ್ಲಾಸ್ ಹುಡುಗನೂ ಸಹಿತ ಒಂದು ಮಿಡಲ್ ಕ್ಲಾಸ್ ಮನೆತನದ ಎಲ್ಲ ಇಷ್ಟಪಡೋರು ಅಂದರೆ ಗಿಲ್ಲಿನೇ. ಅಂದರೆ ಎಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತವ್ರೆ. ಇವರೆಲ್ಲ ವೈಲ್ಡ್ ಕಾರ್ಡಲ್ಲಿ ಬಂದವರೆಲ್ಲ ಈ ರಜಾತು, ಚೈತ್ರ ಅವರೆಲ್ಲ ಬ್ಯಾಡ್ದಿತ್ತು ಅನಿಸುತ್ತೆ. ಯಾಕೆಂದರೆ ಒಂದು ಸೀಸನ್ ಬಂದೋದ್ರಲ್ವ, ಸುಮ್ಮನೆ ಮನೇಲಿ ದಬಾಕೊಂಡು ಮಲ್ಕೋಬೇಕಿತ್ತು ನನ್ನ ಪ್ರಕಾರ. ಸುಮ್ಮನೆ ಮತ್ತೆ ಬರಬಾರ್ದಿತ್ತು. ಯಾಕೆಂದರೆ ಅಲ್ಲಿ ಅದು ಬೇಡಕ್ಕೆ ಬೇಡ. ಯಾಕೆಂದರೆ ಅಂಥವ್ರನ್ನ 10 ಜನ ಕಳಿಸೋ ಬದಲು ನಮ್ಮ ಗಿಲ್ಲಿ ಒಬ್ಬನೇ ಇರೋದು ಒಂದೇ ಆ ಬಿಗ್ ಬಾಸ್ ಮನೇಲಿ. ಅವ್ರು ಮಾಡೋ ಎಂಟರ್ಟೈನ್ಮೆಂಟ್ ಇರ್ಬೋದು, ಆಮೇಲೆ ಒಂದು ಬ್ರೈನು ಎಷ್ಟು ಚೆನ್ನಾಗಿ ಓಡಿಸ್ಕೊಂಡು ಟಾಸ್ಕ್ನ ಎಷ್ಟು ಇದು ಮಾಡ್ತಾರೆ ಅಂದರೆ ಖುಷಿಯಾಗೋಯ್ತು. ಅಲ್ಲಿ ಬಲ ಇದ್ರೇ ಇದಲ್ಲ, ಅಲ್ಲಿ ಬುದ್ಧಿ ಇರಬೇಕು. ಅದು ನಮ್ಮ ಗಿಲ್ಲಿಗಿದೆ ತುಂಬಾ. ಅವ್ರಿಗೆ ಕಾಂಪಿಟೇಟರ್ ಯಾರೂ ಇಲ್ಲ ಸರ್, ಅವ್ರಿಗೆ ಕಾಂಪಿಟೇಟರ್ ಯಾರೂ ಇಲ್ಲ. ಇನ್ನು ರಕ್ಷಿತಾ ಬಿಡಿ, ಆ ರಕ್ಷಿತಾ ಧ್ರುವಂತೂ ಒಂಥರ ಇರಿಟೇಷನ್ ಥರ ಆಗ್ಬಿಟ್ಟಿದೆ. ಈ ಧ್ರುವಂತ್ ನೀವೇ ನೋಡಿದ್ರಲ್ಲ, ಅವ್ರು ಬರ್ತಾ ಬರ್ತಾ ನಾಗವಲ್ಲಿ ಆಗ್ತಾ ಇದ್ದಾನೆ, ಏನು ಅಂತ ಗೊತ್ತಾಯ್ತಿಲ್ಲ. ಜನಗಳಿಗೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾನೆ. ಮಾತಲ್ಲೇ ಒಂದೊಂದು ಥರ ಆ ಲ್ಯಾಂಗ್ವೇಜು, ಒಂದೊಂದು ಥರ ಆಡೋ ರೀತಿ, ಆ ಜನಗಳಿಗೆ ಇರಿಟೇಷನು. ಇನ್ನು ರಕ್ಷಿತಾ ಬಿಡಿ, ರಕ್ಷಿತಾ ಏನು ಮೆಚುರಿಟಿ ತಕ್ಕಂತೆ ನನಗೆ ಅಷ್ಟೊಂದು ಇಷ್ಟ ಏನಿಲ್ಲ. ಅಲ್ಲಿಗೆಲ್ಲ ಕಂಪೇರ್ ಮಾಡಿದ್ರೆ ನನ್ನ ಪ್ರಕಾರ ಈ ಸಲ ಗಿಲ್ಲಿನೇ ವಿನ್ನರು. ಇನ್ನು ಹುಡುಗಿರಲ್ಲಿ ಒಂದು ಕ್ರಶ್ ಇದೆ, ಅದು ಕಾವ್ಯ ಹೇಳೋಕ್ಕಾಗಲ್ಲ ಹೇಗೆ ಅಂತ. ಬಟ್ ಇವರು ರಜಾತು, ಚೈತ್ರ ಬೇಡಪ್ಪ, ಇವರೆಲ್ಲ ಬಾಯಿ ಬಡುಕ್ತಿರು ಸುಮ್ಮನೆ. ಅದು ಏನು TRP, ಅವರಿಂದ ಏನು TRP ಅಲ್ಲ, ಗಿಲ್ಲಿಯಿಂದನೇ TRP. ನಾನು ಹೇಳ್ತಾ ಇರೋದು ಗಿಲ್ಲಿಯಿಂದನೇ TRP. ಬಿಗ್ ಬಾಸ್ 12 ನೋಡೋರು ಇವಾಗ ಇನ್ ಕೇಸ್ ಎಲ್ಲರೂ ಗಿಲ್ಲಿ ಆಚೆ ಬರಲ್ಲ ಕನ್ಸು ತಿಳ್ಕೋಬೇಕು. ಗಿಲ್ಲಿ ಆಚೆ ಬಂದ ಅಂದರೆ ಲೆಕ್ಕ ಹಿಡ್ಕೊಳ್ಳಿ, ಬಿಗ್ ಬಾಸ್ 12 ವೈಂಡ್ ಅಪ್ ಆಗೋದ್ರಲ್ಲಿ ನೋ ಡೌಟು. ಚೈತ್ರ ಮತ್ತು ರಜತ್ ಆಲ್ರೆಡಿ ನೋಡಿದ್ದೇ ನೋಡೋದು. ಅದು ಏನಿದೆ ಅಲ್ವಾ, ಅದೇ ಮಾತು, ಅದೇ ಕಿರಿಕಿರಿ, ಅದೇ ಕಿರ್ಚೋದು. ಜನಗಳು ಯಾರು ಇಷ್ಟಪಡಲ್ಲ. ಹೊಸ ಕಂಟೆಂಟು, ಹೊಸ ಕಂಟೆಸ್ಟೆಂಟ್ಗಳನ್ನ ನೋಡ್ತಾರೆ ಜನ ಅಲ್ವಾ. ಅದು ಗಿಲ್ಲಿಲಿದೆ. ಅವ್ನು ಮಾಡೋ ಟೈಮಿಂಗು, ಕಾಮಿಡಿ, ಅದು ಒಂಚೂರು ಏನೋ ಒಂದು ಇರಿಟೇಟ್ ಅನಿಸಿದ್ರು ಆ ಇರಿಟೇಟಲ್ಲಿ ಒಂದು ನಲಿವುಗಳನ್ನ ಹಂಗೆ ಸುಧಾರಣೆ ಮಾಡೋದಕ್ಕೆ ಒಂದು ಒಳ್ಳೆ ಟ್ಯಾಬ್ಲೆಟು. ಹೌದಾ ಇಲ್ವೇಳಿ? ಮನೆ ಮಕ್ಕಳು ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ಇಷ್ಟಪಡ್ತಾರೆ ಅಂದರೆ ಗಿಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಗಿರ್ಬೋದು ಅಲ್ವಾ. ಯಾರು ತುಂಬ ಫೇಕ್ ಅಂತ ಅನಿಸ್ತಾರೆ? ನಾಟಕ ಮಾಡ್ಕೊಂಡು ಮುಖವಾಡ ಇದೆ ಅಂದರೆ ಯಾರು ಅನ್ಸುತ್ತೆ ನಿಮ್ಮ ಪ್ರಕಾರ? ಅದು ನನ್ನ ಪ್ರಕಾರ ಇವಾಗ ಹೆಂಗೆ ಅಂದರೆ, ಇವಾಗ ರಜಾತ್ ಅವರು ಇವಾಗ ಗಿಲ್ಲಿ ಇರೋದ್ರಿಂದನೇ ಅವ್ರ ಜೊತೆನೇ ತುಂಬ ಫ್ರೆಂಡ್ಶಿಪ್ ಇದು ಮೂವ್ ಮಾಡ್ತಿದ್ದವ್ರೆ. ಆಮೇಲೆ ಅದು ಬಿಟ್ಟು ಇವಾಗ ಕಾವ್ಯ, ಇವಾಗ ನನಗೆ ಒಂದು ಇಷ್ಟ ಕಾವ್ಯ ಅಂತ ಹೇಳಿದ್ರು ಈ ಕಾವ್ಯನೂ ಊಸರೊಳ್ಳಿ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಬ್ಬರು ಒಂದು ನಂಬರ್ 1 ಸ್ಥಾನಕ್ಕೆ ಅವರಿಗೆ ಒಂದು ಜನ ಆ ಥರ ಪ್ರೀತಿ ಕೊಡ್ತಿರ್ಬೇಕಾರೆ ಅವ್ರ ಹೆಸ್ರು ಹೇಳ್ಕೊಂಡು ಅವ್ರ ಜೊತೆನೇ ಇಟ್ಕೊಂಡು ಆ ಥರ ಮಾಡೋ ಅಂಥದ್ದು ಊಸರೊಳ್ಳಿ ನಾಟಕ ಆಡೋದು. ಯಾಕೆಂದರೆ ನಿಮಗೆ ಗೊತ್ತಲ್ಲ, ಒಬ್ಬ ಬೆಳೀತಿದ್ದಾನೆ ಅಂದರೆ ನಾನು ಅವ್ರ ಬಕೆಟೇ ಇಟ್ಕೋಬೇಕು, ಇಲ್ಲ ಅಂದರೆ ನಮ್ಮ ಬೆಳೆ ಬೇಯಿಸ್ಕೊಳಕ್ಕಾಗಲ್ಲ. ಸೊ ಹಂಗಿರುತ್ತೆ. ಹಂಗಿದ್ದಾಗ ನನ್ನ ಪ್ರಕಾರ ಈ ಥರ ಕಾವ್ಯ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಇನ್ನು ರಕ್ಷಿತಾ ಇನ್ನೇನು ಗೊತ್ತಿಲ್ಲ. ರಕ್ಷಿತಾ ಅವಳ ಆಟದಲ್ಲಿ ಅವಳು ಗೆಲ್ಲಬೇಕು. ಇನ್ನು ಧ್ರುವಂತ್ ಬರಲ್ಲ ಬಿಡಿ, ಮಾಳುವಣ್ಣ ಬರಲ್ಲ. ಇನ್ನು ರಜಾತು, ಚೈತ್ರ ಟಾಟಾ ಬಾಯ್ ಗತಾ ಬಾಯ್ ಇವರೆಲ್ಲ ಬರಲ್ಲ. ಯಾರು ಗೆಲ್ಲೇಬಾರ್ದು ಅಂತ ಇದ್ರೆ, ಇವ್ರು ಹೋಗಲೇಬಾರ್ದಪ್ಪ ಫೈನಲ್ ತನಕ ಅಂದರೆ ಯಾರು ನಿಮ್ಮ ಪ್ರಕಾರ? ಅಲ್ಲಿ ಹೋಗಲೇಬಾರ್ದು ಅಂದರೆ ಇವರಿದಾರಲ್ಲ, ಯಾರು ಧ್ರುವಂತ್ ಅಂತೂ ಬೇಡಕ್ಕೆ ಬೇಡ ಬಿಡಿ, ಅವನು ಕಂಟೆಸ್ಟೆಂಟೇ ಅಲ್ಲ ನನ್ನ ಪ್ರಕಾರ. ಅದು ಇಷ್ಟನೂ ಆಗಲಿಲ್ಲಪ್ಪ ನಾನು. ಆಮೇಲೆ ಅದು ಬಿಟ್ಟರೆ ಮಾಳುವಣ್ಣ ಏನು ಅಂತ ಏನು ಕಾಂಪಿಟೇಟರ್ ಅಲ್ಲ. ಅದು ಬಿಟ್ಟರೆ ಅವಳು ಕಳ್ಳಪಟ್ಟಿ ಅಂತಿರ್ತಾನಲ್ಲ ನಮ್ಮ ಸ್ಪಂದನ ಏನು ಅಂತ ಏನು ಇದಿಲ್ಲ. ಇಂಥವ್ರು ಬೇಡ. ಈ ಫೈನಲ್ ಟಾಪ್ 3 ಅಂದರೆ ನನ್ನ ಪ್ರಕಾರ ಗಿಲ್ಲಿ. ಅದು ಬಿಟ್ಟರೆ ನಮ್ಮ ರಘುವಣ್ಣ ಇರ್ಬೋದು. ರಘುವಣ್ಣ ನಮ್ಮ ಸಕಲೇಶ್ಪುರದವ್ರು, ನಾನು ಖುಷಿಯಾಗಿ ಹೇಳ್ತೀನಿ. ಅದು ಬಿಟ್ಟರೆ ಬಂದರೆ ಅದೇ ನಮ್ಮ ಕಾವ್ಯ ಬರಬೇಕು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.